ಸರಿಯೂ ನದಿಯ ಪಕ್ಕದಲ್ಲಿ ಬಹಳ ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ವಾಸವಾಗಿದ್ವು. ಬಾಯಾರಿಕೆ ಆದಾಗ್ಲೆಲ್ಲ ಆ ನದಿಗೆ ಬಂದು ನೀರ್ ಕುಡಿತಿದ್ವು. ನದಿಯ ಆಚೆ ದಂಡೆಯಲ್ಲಿ ಮತ್ತೊಂದು ಚಿಕ್ಕ ಕಾಡಿತ್ತು. ಅಲ್ಲಿ ಬಹಳಷ್ಟು ಕಡಿಮೆ ಪ್ರಾಣಿಗಳಿದ್ವು. ಒಂದಿನ ದೊಡ್ಡ ಕಾಡಿನಲ್ಲಿದ್ದಂತಹ ಚಿಕ್ಕ ಮೊಲ ಸರಿಯೋ ನದಿಗೆ ಬಂದು ನೀರ್ ಕುಡಿತಾ ಇತ್ತು. ಆಗ ನದಿಯ ಆ ದಂಡೆಯಲ್ಲಿ ನಿಂತಿದ್ದಂತಹ ಹುಲಿ ಇದನ್ನ ನೋಡುತ್ತೆ. ಈ ಮೊಲ ಇಂದು ನನ್ಗೆ ಭೋಜನವಾಗಬಹುದು. ಅಷ್ಟೇ ಅಲ್ಲದೆ ನನ್ ಕಾಡಿನಲ್ಲಿ ಈಗ ಶಿಕಾರಿ ಮಾಡೋಕೆ ಪ್ರಾಣಿಗಳೇ ಉಳಿದಿಲ್ಲ. ಅಂದ್ಮೇಲೆ ನಾನ್ಯಾಕೆ ನದಿಯ ಆ ದಡದಲ್ಲಿರುವ ಕಾಡಿಗೆ ಹೋಗಿ ಶಿಕಾರಿ ಮಾಡಬಾರ್ದು? ಅಷ್ಟೇ ಅಲ್ಲದೆ ಆ ಕಾಡು ತುಂಬಾ ದೊಡ್ಡದಿದೆ. ಹಾಗೆ ಅಲ್ಲಿಯೇ ಶೇರ್ ಸಿಂಗ್ ಮೂರ್ಖ ಶಾಕಾಹಾರಿಯಾಗಿದ್ದಾನೆ. ತಿಳಿತಾ ಇಲ್ಲ ಅಂತ ಶೇರ್ ಸಿಂಗ್ ಯಾಕೆ ಬದುಕಿರ್ತಾರೋ. ಹುಲಿ ಮೊಲವನ್ನು ನೋಡಿದ ಕೂಡ್ಲೆ ಶಿಕಾರಿ ಮಾಡೋಕೆ ನೋಡುತ್ತೆ. ಮತ್ತೆ ಶಿಕಾರಿ ಮಾಡೋ ಆಸೆಯಿಂದ ನದಿಯ ಆ ದಂಡೆಗೆ ಹೋಗುತ್ತೆ. ಈ ಹುಲಿ ತನ್ನ ಕಡೆಗೆ ಬರ್ತಿರೋದನ್ನ ನೋಡಿ ಈ ಮೊಲ ಅಲ್ಲಿಂದ ಓಡ್ ಹೋಗುತ್ತೆ. ಆದ್ರೆ ಈ ಹುಲಿ ಮಾತ್ರ ಜೋರಾಗಿ ಕೂಗುತ್ತಾ ಅದನ್ನ ತಡೆಯುತ್ತೆ. ಅರೆ ಮೊಲವೇ, ನನ್ನನ್ನು ನೋಡಿ ಎಲ್ಲಿಗೆ ಓಡ್ತಿದ್ದೀಯಾ? ಆರಾಮವಾಗಿ ನೀರು ಕುಡಿತಮ್ಮ. ನಾನ್ ನಿನ್ ಜೊತೆ ಮಾತನಾಡಲು ಬಂದಿದ್ದೇನೆ. ನೀನ್ ನಿಜ ಹೇಳ್ತಿದ್ದೀಯಾ? ಹಾ, ನನ್ಗೆ ನಿಮ್ ಕಾಡಿನ ಶೇರ್ ಸಿಂಗ್ ನ ಬಗ್ಗೆ ತಿಳಿಯೋಕಿದೆ. ನಾನ್ ಕೇಳಿದ್ದೆ ಅವನು ನಿಮ್ ಬಗ್ಗೆ ತುಂಬಾ ಚಿಂತೆ ಮಾಡ್ತಾನೆಂದು. ಮೊಲಕ್ಕೆ ಅರ್ಥವಾಗಿತ್ತು ಈ ಹುಲಿ ನನ್ನನ್ನ ಮಾತಿನಲ್ಲೇ ಮರಳು ಮಾಡುತ್ತೆ ಅಂತ. ಹೀಗಾಗಿ ಆ ಮೊಲ ಅದರ ಮಾತಿಗೆ ಏನು ಉತ್ತರ ಕೊಡಲ್ಲ. ತಕ್ಷಣ ಅಲ್ಲಿಂದ ಓಡೋಕ್ ಶುರು ಮಾಡುತ್ತೆ. ಆದ್ರೆ ಈ ಪುಟ್ಟ ಮೊಲಕ್ಕೆ ಹುಲಿಗಿಂತ ಜೋರಾಗಿ ಓಡೋಕ್ ಆಗ್ಲೇ ಇಲ್ಲ. ಈ ಹುಲಿ ಅದನ್ನ ಶಿಕಾರಿ ಮಾಡುತ್ತೆ. ಇಲ್ಲಿಯ ಪ್ರಾಣಿಗಳನ್ನು ತುಂಬಾ ಸುಲಭದಲ್ಲಿ ಶಿಕಾರಿ ಮಾಡಬಹುದು. ಅಂದ್ಮೇಲೆ ನಾನ್ ಯಾಕೆ ಇದೇ ಕಾಡಿನಲ್ಲಿದ್ದು ಸುಲಭವಾಗಿ ಶಿಕಾರಿ ಮಾಡಬಾರ್ದು? ಇದೇ ರೀತಿಯಾಗಿ ಹುಲಿ ಕಾಡಿನ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾ ಇರುತ್ತೆ. ಹಾಗಾಗಿ ಈ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ದಿನ, ಅರೆ ಲೋಮ್ಡಿ, ನಾನ್ ಕೇಳಿದ್ದೇನೆ ನೀನ್ ನಿನ್ ಗೆಳತಿಯನ್ನು ಭೇಟಿಯಾಗಲು ಪಕ್ಕದ ಕಾಡಿಗೆ ಹೋಗ್ತಿದ್ದೀಯಾ? ಆದ್ರೆ ನಿನ್ಗ್ಯಾಕೆ ನನ್ ಮೇಲೆ ಇಷ್ಟೊಂದು ಚಿಂತೆ ಆಗ್ತಿದೆ? ನೋಡು ಲೋಮ್ಡಿ, ನೀನು ಸರ್ಪದ ಮೊಟ್ಟೆಗಳೊಂದಿಗೆ ಏನ್ ಚೇಷ್ಟೆ ಮಾಡಿದೀಯೋ, ಯಾವ್ದಕ್ಕೆ ನಿನ್ಗೆ ಶೇರ್ ಸಿಂಗ್ ಶಿಕ್ಷೆ ಕೊಟ್ಟಿದ್ರು, ಅದ್ಕಾಗಿ ನೀನು ಈ ಕಾಡು ಬಿಟ್ಟು ಓಡೋ ಆಗಿಲ್ಲ. ನಾನ್ ಇಲ್ಲಿಂದ ಓಡೇನ್ ಹೋಗ್ತಿಲ್ಲ. ನಾನು ನನ್ನ ಫ್ರೆಂಡ್ ಅನ್ನು ಮೀಟ್ ಆಗೋದಕ್ಕೆ ಪಕ್ಕದ ಕಾಡಿಗೆ ಹೋಗ್ತಿದ್ದೀನಷ್ಟೇ. ಆದ್ರೂ ನನ್ಗೆ ಸಂಶಯ, ಅವಕಾಶ ಸಿಕ್ಕರೆ ನೀನು ಓಡಿ ಹೋಗ್ತೀಯಾ ಅಂತ. ಅದ್ಕಾಗಿ ನಾನು ನಿನ್ ಮೇಲೆ ನಿಗಾ ಇರಿಸ್ತೀನಿ. ನೋಡಿ ಅಣ್ಣ, ನಾನಂತೂ ಶೇರ್ ಸಿಂಗ್ ನ ಆಜ್ಞೆ ಪಾಲಿಸ್ತಿದ್ದೀನಿ. ಆದ್ರೆ ನೀವು ಮಾತ್ರ ನಿಮ್ ಡ್ಯೂಟಿ ಮಾಡ್ತಿಲ್ಲ. ಯಾಕೆ? ನಿನ್ಗೆ ಯಾಕೆ ಆಗನಿಸ್ತೆ ನಾನ್ ನನ್ನ ಡ್ಯೂಟಿ ನಿಭಾಯಿಸ್ತಿಲ್ಲವೆಂದು? ಈಗ ನೀವು ನಮ್ಮ ಕಾಡಿನ ಪ್ರಾಣಿಗಳ ಮೇಲೆ ಕಣ್ಣಿಡ್ಬೇಕಿತ್ತು. ನಮ್ಮ ಕಾಡಿನ ಪ್ರಾಣಿಗಳಲ್ಲಿ ಸಂಖ್ಯೆ ಕಡಿಮೆ ಆಗ್ತಿದೆ. ನಾನ್ ಕೇಳಿದ್ದೀನಿ ಈ ಕಾಡಿಗೆ ಯಾರೋ ಶಿಕಾರಿ ಮಾಡೋರು ಬಂದಿದ್ದಾರೆ. ಹಾಗಾಗಿ ಕಾಡಿನ ಪ್ರಾಣಿಗಳೆಲ್ಲ ಕಡಿಮೆ ಆಗ್ತಿವೆ. ಲೋಮ್ಡಿ, ನೀನು ಚಾಣಾಕ್ಷಳಾಗಿದ್ದೀಯಾ, ಇದು ನನ್ಗೆ ತಿಳಿದಿದೆ ಮುಂಚೆನೆ. ಆದ್ರೆ ನಾನು ಮೂರ್ಖನೇನಲ್ಲ. ನಿನ್ನ ಮಾತಿನಲ್ಲಿ ನನ್ಗೆ ನಂಬಿಕೆ ಇಲ್ಲ. ನೀನೇನಾದ್ರೂ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನಿನ್ನನ್ನು ಒಂದಿನ ಆ ಶಿಕಾರಿ ಮಾಡೋರು ತಿಂದು ಬಿಡ್ತಾರೆ. ಏನೇ ಆಗ್ಲಿ ಇಲ್ಲಿ, ಆದ್ರೆ ನೀನಿಲ್ಲಿಂದ ಹೋಗೋ ಆಗಿಲ್ಲ. ನೋಡಿ, ನಾನು ಹೋಗೋದು ತುಂಬಾ ಮುಖ್ಯ. 2-3 ದಿನದಲ್ಲಿ ನಾನು ವಾಪಸ್ ಬಂದ್ಬಿಡ್ತೀನಿ. ನನ್ಗೆ ಹೋಗೋಗ್ಬಿಡಿ. ಸರಿ, ನಿನ್ನನ್ನು ಹೋಗಲು ಬಿಡ್ತೇನೆ. ಆದ್ರೆ ನಂದೊಂದು ಷರತ್ತಿದೆ. ಷರತ್ತು? ಎಂತಹ ಷರತ್ತು? ಅದೇನಂದ್ರೆ ಪ್ರತಿದಿನ ನೀನು ಆ ಕಾಡಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಿ ನೀಡಬೇಕು. ನನ್ಗೆ ಒಪ್ಪಿಗೆ ಇದೆ. ಈ ನರಿಗೆ ಗೊತ್ತಿತ್ತು ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಹಾಗಾಗಿ ಇದು ಆನೆಯ ಷರತ್ತನ್ನು ಒಪ್ಪಿಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಈ ಕಡೆ ಆನೆ ಕಾಡಿನಲ್ಲೆಲ್ಲ ಓಡಾಡಿ ತಿಳ್ಕೊತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಕಾಡಿನಲ್ಲಿದ್ದಂತಹ ಮೊಲಗಳ ಸಂಖ್ಯೆ ಕಡಿಮೆ ಆಗಿದೆ. ಈ ಜಾಗದಲ್ಲಿ ಯಾವಾಗ್ಲೂ ತುಂಬಾ ಮೊಲಗಳಿರ್ತಿದ್ವು. ನೋಡಿ ಗೆಳೆಯರೆ, ನಾವು ಜಾಗರೂಕರಾಗಿರ್ಬೇಕು. ಯಾಕೆಂದ್ರೆ ಕಾಡಿನಿಂದ ಮೊಲಗಳು ಮಾಯವಾಗ್ತಿವೆ. ಆದ್ರೆ ಈ ವಿಷಯದ ದೂರು ನಾವು ಶೇರ್ ಸಿಂಗ್ಗೆ ನೀಡ್ಬೇಕು. ಈ ಮೊಲಗಳು ಮಾತಾಡ್ಕೋತಾ ಇದ್ದಿದ್ದನ್ನ ನೋಡಿ ಆನೆ ಅವರ ಬಳಿಗೆ ಹೋಗುತ್ತೆ. ಅರೆ ಅಣ್ಣಂದಿರೆ, ಏನಾಯ್ತು? ನೀವೆಲ್ಲ ಇಲ್ಲಿ ಏನು ಮೀಟಿಂಗ್ ಮಾಡ್ತಿದ್ದೀರಿ? ನನ್ಗೂ ತಿಳಿಸಿ. ಆನೆ ಅಣ್ಣ, ನೀವು ಶೇರ್ ಸಿಂಗ್ ನ ಸೇನಾಪತಿಯಾಗಿದ್ದೀರಿ. ಅಂದ್ಮೇಲೆ ನೀವು ನಮ್ ದೂರನ್ನು ರಾಜರಿಗೆ ತಿಳಿಸ್ಬೇಕು. ಅರೆ ಅಣ್ಣ, ನಿಮ್ಮ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಹೇಳಿ, ನಿಮ್ಮ ತಕರಾರು ಏನು? ಆನೆ ಅಣ್ಣ, ಕೆಲವು ದಿನಗಳಿಂದ ನಮ್ ಜೊತೆಯಾದವರು ಮಾಯವಾಗ್ತಿದ್ದಾರೆ. ನಿಮ್ಗೆ ನಿಮ್ ಕಾಡಿನ ಚಿಂತೆ ಇದ್ರೆ ನಮ್ ಜೊತೆಗಾರರ ಮೊಲಗಳನ್ನು ಹುಡುಕಿ ತನ್ನಿ. ನಿಮ್ಗೆ ಯಾರ ಮೇಲಾದ್ರೂ ಸಂಶಯವಿದೆಯಾ? ಅರೆ ಅಣ್ಣ, ನಮ್ಗೆ ಎಷ್ಟೇ ತಿಳಿದಿದೆ. ಯಾವ ಮೊಲಗಳು ಮಾಯವಾಗಿವೆಯೋ ಅವೆಲ್ಲ ನೀರು ಕುಡಿಯಲು ನದಿಯ ಬಳಿ ಹೋಗಿದ್ದವು.
ಅಂದಿನಿಂದ ವಾಪಸ್ ಬಂದೇ ಇಲ್ಲ. ಅವರೆಲ್ಲ ಎಷ್ಟು ದಿನಗಳಿಂದ ಕಾಣ್ತಾ ಇಲ್ಲ? ಕಳೆದ ಕೆಲವು ದಿನಗಳಿಂದ ಒಂದೊಂದಾಗಿ ಹಲವಾರು ಮೊಲಗಳು ಕಾಣ್ತಾ ಇಲ್ಲ ಆಣೆ ಅಣ್ಣ. ಮೊಲದ ಮಾತನ್ನು ಕೇಳಿದ್ಮೇಲೆ ಈಗ ಈ ಆನೆಗೂ ಕೂಡ ನರಿಯ ಮಾತು ನಿಜ ಅನ್ಸುತ್ತೆ. ಲೋಮ್ಡಿಸೋ ಇದನ್ನೇ ಹೇಳ್ತಿದ್ಲು, ಕಾಡಿನಲ್ಲಿ ಯಾರೋ ಶಿಕಾರಿ ಬಂದಿದ್ದಾನೆಂದು. ಆನೆ ಯೋಚಿಸ್ತಾನೆ ಇರುತ್ತೆ. ಆಗ ಅಲ್ಲಿಗೆರಡು ಮೇಕೆಗಳು ಬರುತ್ತವೆ. ಅಯ್ಯೋ ದೇವ್ರೇ, ನಮ್ಮನ್ನೀಗ ಯಾರ್ ಕಾಪಾಡ್ತಾರೆ? ಅರೆ ಆಡುಗಳೇ, ಏನಾಯ್ತು ನಿಮ್ಗೆ? ಯಾಕೆ ಹೇಳ್ತಿದ್ದೀರಾ? ಆನೆ ಅಣ್ಣ, ಒಳ್ಳೇದಾಯ್ತು ನೀವಿಲ್ಲೇ ಸಿಕ್ಕಿದ್ರಿ. ನಾವು ಶೇರ್ ಸಿಂಗ್ ನ ಬಳಿಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಿದ್ವಿ. ನೀವು ದೂರು ನೀಡ ಬಯಸ್ತೀರಾ? ಹಾ. ಆದ್ರೆ ನಿಮ್ಗೆ ಏನ್ ತೊಂದರೆಯಾಗಿದೆ? ಆನೆ ಅಣ್ಣ, ಕಾಡಿನಲ್ಲಿರುವ ಕೆಲವು ಮೊಲಗಳು ಮಾಯವಾಗಿವೆ. ಈಗ ನೋಡಿದ್ರೆ ಕೆಲವು ಮೇಕೆಗಳು ಕೂಡ ಕಾಣ್ತಿಲ್ಲ. ಯಾರೋ ಶಿಕಾರಿ ಮಾಡೋರು ನಮ್ ಕಾಡಿಗೆ ಬಂದಿದ್ದಾರೆ. ಪೂರ್ತಿ ಕಾಡಿನ ಪ್ರಾಣಿಗಳಿಗೆಲ್ಲ ಚಿಂತೆಯಾಗಿತ್ತು, ಈ ಶಿಕಾರಿ ಮಾಡೋರು ಯಾರು ಅಂತ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಾಗಿ ಶೇರ್ ಸಿಂಗ್ ನ ಬಳಿ ಮೀಟಿಂಗ್ ಮಾಡೋಕೆ ಬರ್ತಾರೆ. ಆಮೇಲೆ ಎಲ್ಲ ವಿಷಯವನ್ನು ಶೇರ್ ಸಿಂಗ್ಗೆ ತಿಳಿಸ್ತಾರೆ. ಆಗ ಶೇರ್ ಸಿಂಗ್ ತಮ್ಮ ಕಾಡಿನ ಪ್ರಾಣಿಗಳಿಗೆಲ್ಲ ಹೇಳುತ್ತೆ, ನೀವೆಲ್ಲ ಚಿಂತಿಸಬೇಡಿ, ಆದಷ್ಟು ಬೇಗ ಹುಡುಕ್ತೇನೆ ಇದೆಲ್ಲ ಯಾರು ಮಾಡ್ತಾರೆಂದು, ಮತ್ತೆ ನಮ್ಮ ಕಾಡಿನ ಪ್ರಾಣಿಗಳ ಶಿಕಾರಿ ಯಾರು ಮಾಡ್ತಾರೆಂದು. ಈಗ ನಾವ್ ಏನ್ ಮಾಡೋದು ಶೇರ್ ಸಿಂಗ್? ನಿಮ್ಮೆಲ್ಲರಲ್ಲಿ ನಂದೊಂದು ವಿನಂತಿ, ನೀವ್ಯಾರು ಕಾಡಿನ ಹೊರಗಡೆ ಹೋಗ್ಬೇಡಿ. ಯಾರಿಗಾದ್ರೂ ನೀರು ಕುಡಿಯೋಕಿದ್ರೆ ಅವ್ರು ಈ ಕಾಡಿನ ಕೆರೆಯಿಂದಲೇ ಕುಡಿಬೇಕು. ನಿಮ್ಮ ಈ ಆಜ್ಞೆಯನ್ನು ನಾವು ಎಷ್ಟು ದಿನ ಪಾಲಿಸಬೇಕು ಮಹಾರಾಜ್ರೆ? ಒಂದ್ಸಲ ನಾನು ಆ ಶಿಕಾರಿಯನ್ನು ಹಿಡಿದ್ಮೇಲೆ ನೀವೆಲ್ಲ ಹೋಗಿ ಆ ನದಿಯ ನೀರು ಕುಡಿಯಬಹುದು. ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಕಾಡಿನಿಂದ ಹೊರಗಡೆ ಹೋಗೋದನ್ನ ನಿಲ್ಲಿಸ್ತಾರೆ. 2 ದಿನಗಳು ಹೀಗೆ ಕಳೆಯುತ್ತವೆ. ಕಾಡಿನಿಂದ ಯಾವುದೇ ಪ್ರಾಣಿಗಳು ಮಾಯವಾಗಿಲ್ಲ. ಇಲ್ಲಿ ಶಿಕಾರಿ ಸಿಕ್ಕಿಲ್ಲ ಅಂತ ಈ ಹುಲಿಗೆ ಚಿಂತೆ ಆಗಿತ್ತು. ಯಾಕಂದ್ರೆ 2 ದಿನದಿಂದ ಇದಕ್ಕೆ ಯಾವುದೇ ಪ್ರಾಣಿಗಳು ಸಿಕ್ಕಿರ್ಲಿಲ್ಲ. ಇದು ಇಷ್ಟು ದೊಡ್ಡ ಕಾಡು, ಎಷ್ಟೆಲ್ಲ ಪ್ರಾಣಿಗಳಿವೆ ಅಂದ್ಮೇಲೆ ಮೂರ್ಖ ಪ್ರಾಣಿಗಳು ನೀರು ಕುಡಿಯೋಕೆ ಕಾಡಿನಿಂದ ಹೊರಗೆ ಯಾಕೆ ಬರ್ತಿಲ್ಲ? 2 ದಿನದಿಂದ ನಾನು ಯಾವುದೇ ಶಿಕಾರಿ ಮಾಡಿಲ್ಲ. ಹಸಿವೆಯಿಂದ ನನ್ನ ಪ್ರಾಣ ಹೋಗ್ತಿದೆ. ನನ್ಗನಿಸುತ್ತೆ ಇನ್ನು ಶಿಕಾರಿ ಮಾಡಲು ನದಿ ತೀರ ಬಿಟ್ಟು ಕಾಡಿನೊಳಗೆ ಹೋಗ್ಬೇಕಾದೀತು. ನಾನು ನೋಡ್ತೇನೆ ಈ ಕಾಡಿನ ಎಲ್ಲ ಪ್ರಾಣಿಗಳು ಎಲ್ಲಿ ಮಾಯವಾದರೆಂದು. ಅವರೆಲ್ಲ ನನ್ನಿಂದ ಹೇಗೆ ಪಾರಾಗಲು ಸಾಧ್ಯ? ಈ ಕಾಡಿನ ಪ್ರಾಣಿಗಳು. ಇಷ್ಟು ಹೇಳಿ ಈ ಹುಲಿ ಕಾಡಿನ ಒಳಗ್ ಹೋಗಿ ಕತ್ಕುತ್ಕೊಳ್ಳುತ್ತೆ. ಅಲ್ಲಿಂದ ಅದು ನೋಡುತ್ತೆ, ಅಲ್ಲೊಂದು ಮೇಕೆ ಹುಲ್ ತಿಂತಾ ಇರುತ್ತೆ. ಆ ಮೇಕೆ ಹುಲ್ ತಿಂತಾ ಇರೋದನ್ನ ನೋಡಿ ಈ ಹುಲಿ ಅದರ ಮೇಲೆ ಬಂದು ಬಿದ್ಬಿಡುತ್ತೆ. ಆಮೇಲೆ ಅದನ್ನ ಸಾಯಿಸಿ ಅದನ್ನ ಹೊತ್ಕೊಂಡು ಕಾಡಿನಿಂದ ಹೊರಗಡೆ ಬರುತ್ತೆ. ಇದನ್ನೆಲ್ಲ ಇನ್ನೊಂದು ಮೇಕೆ ನೋಡ್ತಾ ಇರುತ್ತೆ. ಓ, ವಿಷಯ ಇದಾ? ಈಗ ನಾನು ಶೇರ್ ಸಿಂಗ್ ಹೋಗಿದ್ದನ್ನೆಲ್ಲ ಹೇಳ್ಬೇಕು. ಈ ಮೇಕೆ ಓಡುತ್ತಾ ಕಾಡಿನ ಪ್ರಾಣಿಗಳನ್ನೆಲ್ಲ ಒಟ್ಟುಗೂಡಿಸಿ ಶೇರ್ ಸಿಂಗ್ ನ ಬಳಿ ಹೋಗುತ್ತೆ. ಮಹಾರಾಜ್ರೆ, ನಮ್ಮ ಕಾಡಿಗೆ ಬೇರೆ ಕಾಡಿನಿಂದ ಒಂದು ಹುಲಿ ಬಂದಿದೆ. ಅದೇ ನಮ್ಮ ಕಾಡಿನ ಪ್ರಾಣಿಗಳನ್ನೆಲ್ಲ ಶಿಕಾರಿ ಮಾಡ್ತಿದೆ. ಅದು ಬಹಳ ಶಕ್ತಿಶಾಲಿ ಮತ್ತೆ ತುಂಬಾ ಕೆಟ್ಟ ಹುಲಿ. ನನ್ ಜೊತೆ ಇದ್ದ ಮೇಕೆಯನ್ನೇ ತಿಂದ್ಬಿಡ್ತು. ಇದನ್ನ ನಾನು ನನ್ ಕಣ್ಣಾರೆ ನೋಡಿದ್ದೀನಿ ಶೇರ್ ಸಿಂಗ್. ಏನಾದ್ರೂ ಮಾಡಿ ಮಹಾರಾಜ್ರೆ, ಇಲ್ಲಾಂದ್ರೆ ನಮ್ಮ ಮೊಲಗಳ ಜಾತಿ ಮುಗಿದ್ಬಿಡುತ್ತೆ. ಹಾ ಮಹಾರಾಜ್ರೆ, ಈಗ ನೀವು ಏನಾದ್ರೂ ಮಾಡ್ಲೇಬೇಕು. ಎಲ್ಲರ ಮಾತನ್ನು ಕೇಳಿದ್ಮೇಲೆ ಶೇರ್ ಸಿಂಗ್ ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತೆ, ಲೋಮ್ಡಿ ಇಲ್ಲಿದ್ದಾಳೆ. ಮಹಾರಾಜ್ರೆ, ಲೋಮ್ಡಿ ನದಿಯ ಆ ತೀರದ ಕಾಡಿಗೆ ಹೋಗಿದ್ದಾಳೆ. ಶೇರ್ ಸಿಂಗ್ ನರಿಯ ಸಹಾಯ ಪಡೆದು ಹುಲಿಯನ್ನು ಹಿಡಿಯೋದಕ್ಕೆ ಮನದಲ್ಲೇ ಪ್ಲಾನ್ ಮಾಡ್ಕೊಂಡು ಹೇಳುತ್ತೆ, ನೋಡಿ, ಈ ಕಾಡಿನ ಪ್ರಾಣಿಗಳನ್ನು ರಕ್ಷಿಸೋದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನಿಮ್ಮೆಲ್ಲರನ್ನು ಖಂಡಿತ ನಾನು ರಕ್ಷಿಸ್ತೇನೆ. ಆದ್ರೆ ನೀವೆಲ್ಲರೂ ನನ್ ಜೊತೆಗಿರ್ಬೇಕು. ನಾನೇನ್ ಹೇಳ್ತೇನೋ ಅದೇ ರೀತಿ ನೀವು ಮಾಡ್ಬೇಕು. ಹಾ, ನಾವೆಲ್ಲರೂ ತಯಾರಾಗಿದ್ದೀವಿ. ಹಾಗಾದ್ರೆ ಕೇಳಿ, ನಿಮ್ಮಲ್ಲಿ ಯಾರೊಬ್ಬರು ನದಿಯ ಬಳಿಗೆ ಹೋಗ್ಬಾರ್ದು. ಯಾವಾಗ ಆ ಶಿಕಾರಿಗೆ ಶಿಕಾರಿ ಸಿಗೋದಿಲ್ವೋ ಅವನು ಕಾಡಿನೊಳಗೆ ಬರಲು ಪ್ರಯತ್ನ ಮಾಡ್ತಾನೆ. ಯಾವಾಗ ಅವನು ಕಾಡಿನ ಒಳಗೆ ಬರ್ತಾನೋ ಆಗ ನಾನು ಒಂದು ಪ್ರಾಣಿಯನ್ನು ಅವನ ಎದುರಿಗೆ ಕಳುಹಿಸ್ತೇನೆ. ಆಮೇಲೆ ನಾನು ಕಳುಹಿಸಿದ ಪ್ರಾಣಿಯನ್ನು ಅವನು ಶಿಕಾರಿ ಮಾಡಲು ಪ್ರಯತ್ನಿಸಿದಾಗ ನಾವೆಲ್ಲ ಅವನ ಮೇಲೆ ಮುತ್ತಿಗೆ ಹಾಕೋಣ. ಹಾ, ಯಾರೊಬ್ಬರಿಗಾದ್ರೂ ಮೃತ್ಯುವಿನ ದವಡಿಗೆ ಹೋಗ್ಲೇಬೇಕಾದೀತು ಮಹಾರಾಜ. ಆದ್ರೆ ಮೃತ್ಯುವಿನ ದವಡೆಯೊಳಗೆ ಹೋಗಲು ನಮ್ಮಲ್ಲಿ ಯಾರು ಸಿದ್ಧರಾಗ್ತಾರೆ ಮಹಾರಾಜ್ರೆ? ಅದು ನಿನ್ಗೆ ನಾಳೆ ತಿಳಿಯುತ್ತೆ. ಶೇರ್ ಸಿಂಗ್ ತನ್ನ ಗುಪ್ತಚಾರಿಗಳೊಂದಿಗೆ ನರಿಗೆ ಸಂದೇಶ ಕಳಿಸಿ ಅದನ್ನ ವಾಪಸ್ ಕರೆಯುತ್ತೆ. ಮಹಾರಾಜ್ರೆ, ನೀವು ನನ್ನನ್ನ ಇಷ್ಟು ರಾತ್ರಿಯಲ್ಲಿ ಕರೆದ ಕಾರಣ ಏನು? ಲೋಮ್ಡಿ, ನಾನ್ ನಿನ್ನ ಶಿಕ್ಷೆ ಮಾಫ್ ಮಾಡ ಬಯಸ್ತೇನೆ.
ಆದ್ರೆ ನೀನು ನನ್ ಒಂದ್ ಕೆಲ್ಸ ಮಾಡ್ಬೇಕು. ಶಿಕ್ಷೆಯಿಂದ ಪಾರಾಗೋದಕ್ಕೆ ನಾನ್ ಏನ್ ಮಾಡೋಕ್ಕೂ ತಯಾರಾಗಿದ್ದೀನಿ ರಾಜ್ರೆ. ಸರಿ, ಹಾಗಾದ್ರೆ ಕೇಳು. ನರಿಯ ಮಾತನ್ನು ಕೇಳಿದ್ಮೇಲೆ ಶೇರ್ ಸಿಂಗ್ ಹುಲಿಯನ್ನು ಹಿಡಿಯೋ ಪ್ಲಾನ್ ಅನ್ನು ಅದಕ್ಕೆ ತಿಳಿಸುತ್ತೆ. ಮಹಾರಾಜ್ರೆ, ಹುಲಿ ನನ್ನನ್ನು ಶಿಕಾರಿ ಮಾಡೋಕ್ ಬಂದ್ ಕೂಡ್ಲೆ ನೀವು ನಿಜವಾಗ್ಲೂ ನನ್ನನ್ ಬಂದು ಕಾಪಾಡ್ತೀರಲ್ವಾ? ಶೇರ್, ನಾನು ರಾಜಕಾರಣಿ ಅಲ್ಲ, ಭಾಷೆ ಕೊಟ್ಟದನ್ನು ಮರೆಯಲು. ಮರುದಿನ ಪ್ಲಾನ್ನ ಅನುಸಾರ ಈ ನರಿ ನದಿಯ ಬಳಿಗೆ ಬರುತ್ತೆ. ನನಗಿಲ್ಲಿ ಒಂದು ಪ್ರಾಣಿ ಸಿಕ್ತು ಅಂತ ಈ ಹುಲಿ ಖುಷಿಯಾಗುತ್ತೆ. ವಾ, ಇಂದು ನನ್ಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಶಿಕಾರಿ ನನ್ ಬಳಿ ಬಂದ ಕೂಡ್ಲೆ ನಾನದನ್ ಕೊಲ್ತೇನೆ. ನರಿ ಹೆದರುಕೊಳ್ತಾನೆ ನದಿಯ ದಂಡೆ ಬಳಿಗ್ ಬರುತ್ತೆ. ಅಯ್ಯೋ ದೇವ್ರೆ, ಟೈಮಿಗ್ ಸರಿಯಾಗಿ ಶೇರ್ ಸಿಂಗ್ ನ ಕಳಿಸ್ಬಿಡಿ, ನಾನ್ ನಿಮ್ಗೊಂದು ತೆಂಗಿನಕಾಯಿ ಹೊಡಿತೀನಿ. ನರಿ ಈ ಹುಲಿಯ ಬಳಿಗೆ ಹೋದ್ ಕೂಡ್ಲೆ ಈ ಹುಲಿ ಕೂಡ ನರಿ ಬಳಿಗೆ ಬರುತ್ತೆ. ಹೇಗಿದ್ದೀಯ ಲೋಮ್ಡಿ? ನಾನ್ ಚೆನ್ನಾಗಿದ್ದೀನಿ. ಈಗ ಸರಿಯಾಗಿದ್ದೀಯ, ಆದ್ರೆ ಸ್ವಲ್ಪ ವೇಳೆ ನಂತರ ನೀನು ಸರಿಯಾಗಿರೋಲ್ಲ. ಅಂದ್ರೇನು? ಅರ್ಥವೇನೆಂದ್ರೆ, ನಾನೀಗ ಹಸಿದಿದ್ದೇನೆ. ಹಾಗೆ ನಾನು ಹಸಿದಿರುವಾಗ ಯಾವುದೇ ಶಿಕಾರಿ ಸಿಕ್ಕರೆ ನಾನದನ್ನು ತಿಂದ್ಬಿಡ್ತೇನೆ. ಇಷ್ಟು ಹೇಳಿ ಹುಲಿ ನರಿಯ ಬಳಿಗೆ ಬಂದ್ ಕೂಡ್ಲೆ ಅದು ಶೇರ್ ಸಿಂಗ್ ನ ಬಲೆಯಲ್ಲಿ ಬಿದ್ಬಿಡುತ್ತೆ. ಅಲ್ಲಿಗೆ ಎಲ್ಲಾ ಪ್ರಾಣಿಗಳು ಬಂದ್ಬಿಡ್ತಾರೆ. ಒಲೆ, ಶಿಕಾರಿಯ ಅತಿ ಆಶೆಯಲ್ಲಿ ನೀನು ನನ್ನ ಬಲೆಯಲ್ಲಿ ಸಿಕ್ಕಿಬಿಟ್ಟೆ. ಇನ್ನು ನಿನ್ನ ಕಥೆ ಮುಗೀತು. ನೀನು ನನಗೆ ಮೋಸ ಮಾಡಿದೀಯ ಶೇರ್ ಸಿಂಗ್. ಮಾಡಿದ್ದುಣ್ಣು ಮಹಾರಾಜ ಎಂಬ ವಾಕ್ಯ ನೀನು ಕೇಳಿರ್ಬಹುದು. ನೀನು ಎಲ್ಲರನ್ನು ಮೋಸದಿಂದ ಕೊಲ್ತಿದ್ದಿ, ಹಾಗಾಗಿ ನಿನ್ನನ್ನು ಮೋಸದಿಂದ ಕೊಲ್ಬೇಕಾಯ್ತು. ನನ್ಗೆ ಕ್ಷಮೆ ಕೊಡು ಶೇರ್ ಸಿಂಗ್. ನಾನು ಶಾಶ್ವತವಾಗಿ ನಿನ್ ಕಾಡನ್ನು ಬಿಟ್ಟು ಹೊರಟು ಹೋಗ್ತೇನೆ. ಇಲ್ಲ, ನೀನು ನಮ್ ಕಾಡಿನಲ್ಲಿ ಹಲವಾರು ಪ್ರಾಣಿಗಳ ಶಿಕಾರಿ ಮಾಡಿದ್ದಿ, ಹಾಗಾಗಿ ಈಗ ನಮ್ ಕಾಡಿನ ಪ್ರಾಣಿಗಳು ನಿನ್ ಶಿಕಾರಿ ಮಾಡ್ತಾರೆ. ಗೆಳೆಯರೇ, ಎಳೆದೊಯ್ಯಿರಿ ಇವನನ್ನ, ನಿಮ್ಮ ಪ್ರತೀಕಾರ ತೀರಿಸಿಕೊಳ್ಳಿ. ಶೇರ್ ಸಿಂಗ್ ನ ಆಜ್ಞೆ ಸಿಕ್ಕಿದ ಕೂಡ್ಲೆ ಎಲ್ಲಾ ಪ್ರಾಣಿಗಳು ಈ ಹುಲಿಯನ್ನ ಹೊಡೆಯೋಕ್ ಶುರು ಮಾಡ್ತಾರೆ. ಈ ರೀತಿಯಾಗಿ ಶೇರ್ ಸಿಂಗ್ ತನ್ನ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ರಕ್ಷಣೆ ಮಾಡುತ್ತೆ. ಈ ಕಥೆಯಿಂದ ನಮಗೇನ್ ತಿಳಿಯುತ್ತೆ ಅಂದ್ರೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಎಂದು. ಮಾಡಿದ್ದುಣ್ಣೋ ಮಹಾರಾಯ. ಶೇರ್ ಸಿಂಗ್ಗೆ ಈಗ ವಯಸ್ಸಾಗಿದೆ. ಅದರ ಆಸೆ ಆಗಿತ್ತು ತಾನು ಜೀವಂತವಾಗಿದ್ಲೆ ಕಾಡಿನಲ್ಲೊಬ್ಬ ಜ್ಞಾನಿಯನ್ನು ರಾಜನನ್ನಾಗ್ ಮಾಡ್ಬೇಕೆಂದು. ಹಾಗಾಗಿ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಒಟ್ಟಿಗೆ ಕರೆದಿದ್ರು. ನೋಡಿ ಸಹೋದರರೇ, ನಾನೀಗ ಮುದುಕನಾಗಿದ್ದೇನೆ. ರಾಜನ ಕರ್ತವ್ಯವನ್ನು ನಿಭಾಯಿಸಲು ನಾನು ಅಸಮರ್ಥನಾಗಿದ್ದೇನೆ. ಅದಕ್ಕೆ ನಾನು ಅನ್ಕೋತಿದ್ದೀನಿ, ಈ ರಾಜ ಪದವಿಯನ್ನು ಯಾರಾದ್ರೂ ಜಾಣನಿಗೆ ನೀಡಬೇಕು ಅಂತ. ಅದಕ್ಕಾಗಿ ಯಾರಾದ್ರೂ ರಾಜನಾಗ್ಬೇಕು ಅಂತ ಇದ್ರೆ ಅವರಿಗೆ ಶಕ್ತಿ ಮತ್ತು ಬುದ್ಧಿಯ ಪರೀಕ್ಷೆ ನೀಡಬೇಕಾಗುತ್ತೆ. ಯಾವ ಪ್ರಾಣಿ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರೇ ಈ ಕಾಡಿನ ರಾಜರಾಗ್ತಾರೆ. ಶೇರ್ ಸಿಂಗ್ ನ ಈ ಸಂದೇಶ ಕಾಡಿನಲ್ಲೆಲ್ಲ ಹರಡುತ್ತೆ. ಕಾಡಿನ ಗಲ್ಲಿ ಗಲ್ಲಿಗಳಲ್ಲಿ ಇದ್ರ ಬಗ್ಗೆನೆ ಎಲ್ಲಾ ಪ್ರಾಣಿಗಳು ಮಾತಾಡ್ತಾರೆ. ಕಪಿಯಣ್ಣ, ಕಪಿಯಣ್ಣ, ನೀವು ರಾಜನಾಗ್ಬಿಡಿ. ನೀವು ಬುದ್ಧಿವಂತ ಮತ್ತು ಶಕ್ತಿಶಾಲಿ ಕೂಡ. ಅದೇನೋ ಸರಿ, ಆದ್ರೆ ನಾನು ರಾಜನಾಗಲು ಸಮರ್ಥನಾಗಿಲ್ಲ. ಕಾಡಿನ ರಾಜ ಅಂತೂ ಸಿಂಹ ತಾನೆ. ಶೇರ್ ಸಿಂಗ್ ತನ್ನ ಮಗನನ್ನೇ ರಾಜನನ್ನಾಗಿ ಮಾಡ್ಬೇಕು. ಮತ್ತು ಶೇರ್ ಸಿಂಗ್ ಹೇಳ್ತಿದ್ದಾರೆ, ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರೇ ಈ ಕಾಡಿನ ರಾಜರಾಗ್ತಾನೆ ಅಂತ. ಅರೆ, ಶೇರ್ ಸಿಂಗ್ ಅಂತೂ ತುಂಬಾ ಬುದ್ಧಿವಂತನಾಗಿದ್ದಾನೆ. ಅವ್ರ ಪರೀಕ್ಷೆಲಂತೂ ನಾನ್ ಪಾಸೇ ಆಗಲ್ಲ. ಇಲ್ ನೋಡಿದ್ರೆ ಈ ಗುಳ್ಳೆ ನರಿಗೂ ರಾಜನಾಗುವ ಆಸೆ ಇತ್ತು. ಹಾಗಾಗಿ ಅದು ಶೇರ್ಣಿಯ ಬಳಿ ಹೋಗಿ ಹೇಳುತ್ತೆ, ಅಕ್ಕ, ನಿನಗೆ ವಿಷಯ ತಿಳಿತಾ? ಬಾವ ರಾಜ ಪದವಿನ ಬಿಡ್ತಾರಂತೆ. ಹಾ, ನಾನ್ ಕೇಳಿದ್ದೇನೆ. ಹಾಗಾದ್ರೆ ಅಕ್ಕ, ನಾನು ರಾಜನಾಗಲು ಅರ್ಹನಾಗಿಲ್ವಾ? ನೀನು ರಾಜನಾಗೋದಕ್ಕೆ ಅರ್ಹನಾಗಿದ್ದೀಯಾ, ಆದ್ರೆ ಶೇರ್ ಸಿಂಗ್ ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನೀನಿದಕ್ಕೆ ತಯಾರಾಗಿದ್ದೀಯಾ? ಗುಳ್ಳೆನರಿ ಮಾತ್ ಕೇಳಿ ಶೇರ್ಣಿ ಗುಳ್ಳೆನರಿ ಕರ್ಕೊಂಡು ಶೇರ್ ಖಾನ್ ನ ಬಳಿ ಹೋಗುತ್ತೆ. ಗುಳ್ಳೆನರಿ ಜೊತೆ ಶೇರ್ಣಿಯನ್ನು ನೋಡಿ ಶೇರ್ ಸಿಂಗ್ ಹೇಳುತ್ತೆ, ಮಹಾರಾಣಿ, ಈ ಸಮಯದಲ್ಲಿ ನೀವು ಇಲ್ಲಿ? ಹೌದು ಮಹಾರಾಜ್ರಿ, ನಾನು ನನ್ನ ಸೋದರರನ್ನು ಕರ್ಕೊಂಡು ನಿಂಬಳಿ ಏನೋ ಕೇಳೋಕ್ ಬಂದಿದ್ದೇನೆ. ಹಾ ರಾಣಿ, ಈಗ ಹೇಳು, ಬಾಮೈದನನ್ ಕರ್ಕೊಂಡು ಯಾಕೆ ಬಂದಿದೀಯಂತ? ನನ್ನ ಆಸೆ ಏನಂದ್ರೆ ಇವನನ್ನ ರಾಜನ್ ಮಾಡ್ಬೇಕು. ಅದು ಸಾಧ್ಯವಿಲ್ಲ. ಆದ್ರೆ ಯಾಕೆ? ಗುಳ್ಳೆನರಿ ಯಾಕೆ ರಾಜನಾಗ್ಬಾರ್ದು? ಯಾಕೆಂದ್ರೆ ಈ ಪ್ರಾಣಿ ರಾಜವಂಶದವನೇ ಅಲ್ಲ. ಮಹಾರಾಜ್ರೇ, ಇದಂತೂ ತುಂಬಾ ತಪ್ಪು. ರಾಜಕಾರಣಿಯ ಮಗನೇ ರಾಜಕಾರಣಿ ಆದ್ರೆ ನಮ್ಗೆ ಮತ್ತು ಮನುಷ್ಯರಿಗೆ ಏನ್ ವ್ಯತ್ಯಾಸ? ನೀವೇ ಹೇಳಿದ್ರಲ್ಲ ಬಾವ, ಯಾರು ಜಾಣನಾಗಿರ್ತಾನೆ ಅವನೇ ರಾಜನಾಗ್ತಾನೆ ಅಂತ. ಹಾಗಾದ್ರೆ ನಾನು ಜಾಣನಲ್ವಾ? ನಾನು ಇದನ್ನು ಹೇಳಿದ್ದೆ, ಯಾರು ಬುದ್ಧಿ ಮತ್ತು ಶಕ್ತಿಯಲ್ಲಿ ಮೀರಿಸ್ತಾರೋ ಅವರು ರಾಜರಾಗ್ತಾರೆ ಅಂತ. ಮಹಾರಾಜ್ರೇ, ಆ ದಿವಸವನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನ ಶಿಕಾರಿ ಮಾಡೋರು ಬಂಧಿಸಿದ್ರು. ಆ ದಿನ ನಾನೇ ನಿಮ್ಮ ಜೀವ ಉಳಿಸಿದ್ದು. ಆ ದಿನ ನೀವು ನನಗೆ ಭಾಷೆ ಕೊಟ್ಟಿದ್ರಿ.
ನೀನು ನನ್ನ ಪ್ರಾಣ ಉಳಿಸಿದ್ದಿ. ಕೇಳು, ನಿನಗೆ ಏನ್ ಬೇಕು ಅಂತ. ಮಹಾರಾಜ್ರೆ, ನನಗೀಗಂತೂ ಏನು ಬೇಡ. ನೀವು ಕೊಡೋದಿದ್ರೆ ನನಗೆ ಭಾಷೆ ಕೊಡಿ. ಕಾಲ ಬಂದಾಗ ನಾನು ಏನ್ ಕೇಳ್ತೀನೋ ಅದನ್ನ ನೀವು ನನ್ಗೆ ಕೊಡ್ಬೇಕು. ನಾನು ನಿನಗೆ ವಚನ ಕೊಡ್ತಾ ಇದ್ದೀನಿ. ಸಮಯ ಬಂದಾಗ ನಿನಗೇನ್ ಬೇಕೋ ಅದನ್ನೆಲ್ಲ ಕೊಡ್ತೀನಿ. ಆ ದಿನ ನೀವು ನನ್ಗೆ ಭಾಷೆ ಕೊಟ್ಟಿದ್ದು ನೆನ್ಪಿದ್ರೆ ನೀವು ಅದನ್ನು ನಿಭಾಯಿಸಿ ನನ್ನ ತಮ್ಮನನ್ನು ರಾಜನನ್ನಾಗ್ ಮಾಡಿ. ಸರಿ, ನೀನ್ ಹೇಳಿದ್ಮೇಲೆ ಇವನನ್ನ ರಾಜ ಮಾಡಲು ತಯಾರಿದ್ದೇನೆ. ಆದ್ರೆ ಇವನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನಾನು ಯಾವುದೇ ಪರೀಕ್ಷೆ ಕೊಡಲು ತಯಾರಾಗಿದ್ದೀನಿ ಬಾವ. ಅದೇ ಸಮಯಕ್ಕೆ ಸರಿಯಾಗಿ ನದಿ ದಂಡೆಯ ಮೇಲೆ ಯಾರೋ ಕೋವಿ ಹೊಡಿತಾ ಇದ್ರು. ಹಾಗಾದ್ರೆ ಸರಿ ನರಿ, ಹಾಗಾದ್ರೆ ಹೇಳು, ಇದು ಯಾರ ಧ್ವನಿ ಅಂತ? ಇದಂತೂ ತುಂಬಾ ಸುಲಭವಾದ ಪ್ರಶ್ನೆ. ನಾನೀಗ ಈಗ್ಲೇ ಕಂಡಿಡ್ಕೊಂಡು ಬರ್ತೀನಿ. ಗುಳ್ಳೆ ನರಿ ಓಡುತ್ತಾ ನದಿಯ ಕಡೆ ಓಡುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ವಾಪಸ್ ಬಂದು ಹೇಳುತ್ತೆ, ಮಹಾರಾಜರೇ, ನದಿಯ ಆ ಕಡೆಯಲ್ಲಿ ಕೆಲವು ಶಿಕಾರಿಗಳು ನಿಂತಿದ್ದಾರೆ ಮತ್ತು ಅವರು ತಮ್ಮ ಬಂದೂಕಿಂದ ಗೋಲಿ ಹಾರಿಸಿ ಶಿಕಾರಿ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸರಿ, ಹಾಗಾದ್ರೆ ಕಂಡು ಹಿಡೀರಿ ಅಲ್ಲಿ ಎಷ್ಟು ಶಿಕಾರಿಗಳಿದ್ದಾರೆ ಅಂತ. ರಾಜ ಆಗ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಶ್ರಮ ಪಡ್ಲೇಬೇಕಲ್ವ ಭಾವ? ಕೂಡ್ಲೇ ನಾನ್ ಕಂಡಿಡ್ಕೊಂಡು ಬರ್ತೀನಿ ಭಾವ. ಶಿಕಾರಿ ಮಾಡೋರ್ನ ಎಣ್ಸೋದಕ್ಕೆ ಗುಳ್ಳೆ ನರಿ ಓಡುತ್ತಾ ನದಿಯ ಬಳಿ ಹೋಗುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಗುಳ್ಳೆ ನರಿ ರಾಜನಿಗೆ ಹೇಳುತ್ತೆ, ಮಹಾರಾಜ, ಅವರು 12 ಜನ ಇರಿದ್ದಾರೆ. ಹೌದಾ? ಅವರು 12 ಶಿಕಾರಿಗಳಿದ್ದಾರಾ? ಅವರ ಕೈಲಿ ಎಷ್ಟು ಬಂದೂಕಿದೆ ಹೇಳು? ಬಂದೂಕಂತೂ ನಾನು ಲೆಕ್ಕ ಹಾಕಿಲ್ಲ. ಕೂಡ್ಲೇ ಲೆಕ್ಕ ಹಾಕೋ ಬರ್ತೀನಿ. ಮತ್ತೊಮ್ಮೆ ಈ ಗುಳ್ಳೆ ನರಿ ಈ ಬಂದೂಕುಗಳನ್ನು ಎಣಿಸೋದಕ್ಕೆ ನದಿ ಕಡೆಗೋಡುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಗುಳ್ಳೆ ನರಿ ಈ ಬಂದೂಕುಗಳನ್ನು ಎಣಿಸ್ಕೊಂಡು ವಾಪಸ್ ಬಂದು ಶೇರ್ ಸಿಂಗ್ಗೆ ಹೇಳುತ್ತೆ, ಮಹಾರಾಜ, ಎಲ್ಲರ ಕೈಯಲ್ಲಿ ಬಂದೂಕಿದೆ. ನನ್ನ ಅರ್ಥ ಅವ್ರ ಹತ್ರ 12 ಬಂದೂಕಿದೆ. ಕೂಡ್ಲೆ ಕಂಡುಹಿಡಿಯಿರಿ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ. ಹೋಗು. ಮಹಾರಾಜರ ಆಜ್ಞೆ ಅಂತೆ ಗುಳ್ಳೆ ನರಿ ಓಡುತ್ತಾ ನದಿ ಕಡೆಗೆ ಹೋಗುತ್ತೆ. ಅಯ್ಯೋ ದೇವರೇ, ಶೇರ್ ಸಿಂಗ್ ಅಂತೂ ನನ್ನನ್ನು ಅಲ್ಲಿ ಇಲ್ಲಿ ಓಡಿಸಿ ಸುಸ್ತು ಮಾಡಿಬಿಟ್ಟ. ಒಂದ್ ವೇಳೆ ಈ ಶಿಕಾರಿಗಳೇನಾದ್ರೂ ನನ್ನ ಶೂಟ್ ಮಾಡ್ಬಿಟ್ರೆ ನನ್ಗೆ ಭಯ ಆಗ್ತಿದೆ. ಈಗ ಏನ್ ಮಾಡ್ಲಿ? ಹೆದರಿಕೆ ಅಂತೂ ಆಗ್ತಿದೆ, ಆದ್ರೂ ಹೋಗ್ಲೇಬೇಕಲ್ಲ. ರಾಜ ಅಂತೂ ಆಗ್ಬೇಕಲ್ಲ. ಮತ್ತೆ ಸ್ವಲ್ಪ ಸಮಯದಲ್ಲಿ ಶೇರ್ ಸಿಂಗ್ ನ ಎದುರಿಗೆ ಬಂದು ಗುಳ್ಳೆ ನರಿ ಹೇಳುತ್ತೆ, ಮಹಾರಾಜ, ಅವರು ಪೂರ್ವ ದಿಕ್ಕಿನಿಂದ ಬಂದಿದ್ದಾರೆ. ಮತ್ತೆ ಅವರು ಯಾವ ಕಡೆ ಹೋಗ್ತಿದ್ದಾರೆ ಅದನ್ನ ಕಂಡು ಹಿಡಿದೋ ಇಲ್ವೋ? ಶೇರ್ ಸಿಂಗ್ ನ ಪ್ರಶ್ನೆಯಿಂದ ವಿಚಲಿತನಾಗಿ ಗುಳ್ಳೆ ನರಿ ಹೇಳುತ್ತೆ, ಅಕ್ಕ, ಬಾವ ನನ್ನನ್ನು ರಾಜ ಮಾಡ್ಬೇಕು ಅಂತಾನೆ ಅನ್ಕೊಂಡಿಲ್ಲ. ಅದಕ್ಕೆ ನೋಡು, ಬಾವ ಯಾವ ತರ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಿ ನನಗೆ ತೊಂದರೆ ಕೊಡ್ತಿದ್ದಾರೆ. ನೀನ್ ಅಳ್ಬೇಡ ಕಣೋ, ನಾನ್ ಈಗ ಇವ್ರನ್ನ ನೋಡ್ಕೋತೀನಿ. ಯಾಕ್ರಿ, ನೀವ್ ಇವ್ನನ್ನ ರಾಜನನ್ನಾಗ್ ಮಾಡೋಕಾಗಲ್ಲ, ಅದ್ಕೆ ಹೀಗ್ ಪ್ರಶ್ನೆ ಕೇಳ್ತಿದ್ದೀರಾ? ನೀವ್ ಹೀಗ್ ಯಾಕ್ ಮಾಡ್ತಿದ್ದೀರಿ? ಅದೇ ಸಮಯಕ್ಕೆ ಶೇರ್ ಸಿಂಗ್ ನ ಮಗ ಶಮ್ಶೇರ್ ಸಿಂಗ್ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ಬಾಲು ಹೇಳುತ್ತೆ, ಮಹಾರಾಜ, ನಾನು ಅನ್ಕೋತೀನಿ ಎಲ್ಲಾ ಪ್ರಾಣಿಗಳಿಗೆ ಅವಕಾಶ ಕೊಡ್ಬೇಕು ಅಂತ. ಅದಕ್ಕೆ ಹೇಳ್ತೀನಿ, ಒಂದು ಅವಕಾಶ ಯುವರಾಜನಿಗೂ ಕೊಡ್ಬೇಕು ಅಂತ. ಆಹಾ ರಾಜ, ಯುವರಾಜನಿಗೂ ತನ್ನ ಸಾಮರ್ಥ್ಯ ತೋರಿಸೋ ಅವಕಾಶ ಸಿಗ್ಬೇಕು. ನೋಡಿ ಸ್ನೇಹಿತರೆ, ನಾನ್ ಅನ್ಕೋತೀನಿ ಈ ಕಾಡಿನ ರಾಜ ಬುದ್ಧಿ ಮತ್ತು ಶಕ್ತಿಯಿಂದ ಕೂಡಿರ್ಬೇಕು ಅನ್ಕೋತೀನಿ. ಒಂದು ವೇಳೆ ಯುವರಾಜನಿಗೆ ರಾಜನಾಗ್ಬೇಕು ಅಂತ ಇದ್ರೆ ಅವನಿಗೂ ಪರೀಕ್ಷೆ ಕೊಡ್ಬೇಕಾಗತ್ತೆ. ಅವನು ಪರೀಕ್ಷೆ ಕೊಡೋಕೆ ಸಿದ್ಧನಿದ್ದಾನ? ಹೌದು ಅಪ್ಪಾಜಿ, ನಾನು ಸಿದ್ಧನಾಗಿದ್ದೇನೆ. ಯುವರಾಜನ ಮಾತನ್ನು ಕೇಳಿದ ಕೂಡ್ಲೆ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಖುಷಿಯಾಗುತ್ತೆ. ಆಗ ಅಲ್ಲಿಂದ ಕೋವಿ ಹೊಡೆಯೋ ಶಬ್ದ ಕೇಳುತ್ತೆ. ಸರಿ ಯುವರಾಜ, ನಿನಗೆ ಕೆಲವು ಶಬ್ದ ಕೇಳಿಸ್ತಾ ಇದೆಯಾ? ಕೂಡ್ಲೆ ಹೋಗಿ ಕಂಡಿಡಿ. ನಿನಗೆ ರಾಜ ಆಗ್ಬೇಕು ಅಂತ ಇದ್ರೆ ಯಾರು ಈ ಶಬ್ದ ಮಾಡ್ತಿದ್ದಾರೆ ಅಂತ ಕಂಡಿಡಿಬೇಕು. ಆಗಲಿ ಅಪ್ಪಾಜಿ. ಶೇರ್ ಸಿಂಗ್ ನ ಆಜ್ಞೆಯಂತೆ ಯುವರಾಜ ಶಮ್ಶೇರ್ ಸಿಂಗ್ ನದಿಯ ಕಡೆ ಹೋಗುತ್ತೆ. ಶಬ್ದ ಎಲ್ ಕೇಳ್ತಿದ್ಯೋ ಅಲ್ಲಿ. ಬಹಳ ಸಮಯ ಆದ್ರೂ ಶಮ್ಶೇರ್ ಸಿಂಗ್ ವಾಪಸ್ ಬರೋದೇ ಇಲ್ಲ. ಇದನ್ ನೋಡಿ ಗುಳ್ಳೆ ನರಿ ಸಿಟ್ಟಿನಿಂದ ಹೇಳುತ್ತೆ, ಕ್ಷಮಿಸ್ಬೇಕು ಮಹಾರಾಜ್ರೆ, ಇಷ್ಟೊಂದ್ ಸಮಯ ಆಯ್ತು, ಆದ್ರೂ ಯುವರಾಜರು ಹಿಂತಿರುಗಿ ಬರ್ಲೇ ಇಲ್ಲ. ಇಷ್ಟು ಸಮಯದಲ್ಲಂತೂ ನಾನು 10 ಸಲ ಹೋಗಿ ಬರ್ತಿದ್ದೆ. ಸ್ವಲ್ಪ ಕಾಲ ಕಾಯ್ಬೇಕು ನರಿ, ಯುವರಾಜ ಖಂಡಿತ ಬರ್ತಾನೆ. ಒಂದ್ ವೇಳೆ ಅವ್ರೇನಾದ್ರೂ ಬರ್ದೇ ಇದ್ರೆ ನಾನೇ ರಾಜನಾಗ್ತೀನಿ. ಒಂದ್ ವೇಳೆ ಅವ್ರೇನಾದ್ರೂ ಹಿಂತಿರುಗಿ ಬರ್ದಿದ್ರೆ ನಾನೇ ರಾಜನಾಗ್ತೀನಿ. ಅದೇ ಸಮಯಕ್ಕೆ ಸರಿಯಾಗಿ ಯುವರಾಜ ವಾಪಸ್ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನದಿಯ ಆ ಕಡೆಯಲ್ಲಿ 12 ಶಿಕಾರಿಗಳು ತಮ್ಮ 12 ಬಂದೂಕುಗಳನ್ನು ಇಟ್ಕೊಂಡು ಶಿಕಾರಿ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಎಲ್ಲಾ ಶಿಕಾರಿಗಳು ಪೂರ್ವ ದಿಕ್ಕಿನಿಂದ ಬಂದಿದ್ದಾರೆ. ಇವತ್ ರಾತ್ರಿ ನಮ್ ಕಾಡಿಗೆ ಅವರು ಶಿಕಾರಿ ಮಾಡೋಕ್ ಬರ್ತಿದ್ರು. ಆದ್ರೆ ನಾನ್ ನನ್ನ ಪ್ರಾಣ ಒತ್ತೆ ಇಟ್ಟು ಅವ್ರ ತಲೆ ಕೆಡಿಸಿ ಬೇರೆ ಕಾಡಿ ಕಳಿಸ್ಬಿಟ್ಟೆ. ನಿನ್ ಪ್ರಾಣದ ಮೇಲೂ ಭಯ ಇಲ್ವಾ ಯುವರಾಜ ನಿನ್ಗೆ? ಇಲ್ಲ. ಶಿಕಾರಿಗಳು ನಾನು ನೋಡಿದ್ಮೇಲೆ ಕೂಡಲೇ ನನ್ನ ಹಿಂದೆ ಬರ್ತಿದ್ರು. ಬಂದೂಕಿಂದ ಸುಮಾರು ಗುಂಡಾರಿಸಿದ್ರು. ಆ ಸಮಯದಲ್ಲಿ ನನ್ನ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ ಇರಲಿಲ್ಲ. ಈ ಕಾಡನ್ನು ಉಳಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿತ್ತು. ಅದಕ್ಕೆ ನನ್ನ ಪ್ರಾಣದ ಬಗ್ಗೆ ಲೆಕ್ಕ ಹಾಕಿಸ್ದೆ
ನಾನು ಅವರನ್ನೆಲ್ಲ ಬೇರೆ ಕಡೆ ಬಿಟ್ಬಿಟ್ಟೆ. ಅದಕ್ಕೋಸ್ಕರ ನನಗೆ ಇಲ್ಲಿಗೆ ಬರೋಕೆ ತಡ ಆಯ್ತು. ಇದನ್ ಕೇಳಿ ಈ ಗುಳ್ಳೆನರಿಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಾರಾಜ ಕಂಕ್ಳಲ್ಲೇ ಮಗು ಎತ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ಯುವರಾಜರಿಗೆ ರಾಜನಾಗುವ ಎಲ್ಲಾ ಯೋಗ್ಯತೆ ಇದೆ. ಏನ್ ಹೇಳ್ತೀರಾ ಸ್ನೇಹಿತರೆ? ಹೌದು ಹೌದು, ಯುವರಾಜನನ್ನೇ ರಾಜನನ್ನಾಗಿ ಮಾಡಿ. ರಾಣಿ, ನಾನು ಪರೀಕ್ಷೆ ಮಾಡದೇನೆ ಯುವರಾಜನನ್ನು ರಾಜನನ್ನಾಗಿ ಮಾಡಬಹುದಿತ್ತು. ಆದ್ರೆ ಅವನು ಇದಕ್ಕೆ ಸರಿಯಾಗಿ ಸಮರ್ಥನಾಗಿದ್ದಾನೋ ಇಲ್ಲವೋ ಎನ್ನುವುದನ್ನು ನೋಡ್ಬೇಕಿತ್ತು. ಅದಕ್ಕಾಗಿಯೇ ನಾನು ಸಾಮಾನ್ಯ ಪ್ರಾಣಿಯಂತೆ ಯುವರಾಜನ ಪರೀಕ್ಷೆ ಮಾಡಿದೆ. ಅದರ ಫಲಿತಾಂಶ ನಿನ್ನ ಎದುರಿದೆ. ನಿನ್ನ ಸಹೋದರ ನನ್ನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ. ಈಗ ನೀನೇ ಹೇಳು, ಇವರಿಬ್ಬರಲ್ಲಿ ಕಾಡಿನ ರಾಜ ಯಾರು ಅಂತ ನಿರ್ಧರಿಸಬೇಕು ಅಂತ. ಶೇರ್ಣಿ ಅಭಿಪ್ರಾಯ ಹೇಳೋ ಮೊದ್ಲೇ ಗುಳ್ಳೆನರಿ ಹೇಳ್ತು, ಮಹಾರಾಜ್ರೆ, ರಾಜನಾಗ್ಬೇಕು ಎಂಬ ಆಸೆಲಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ. ಕಾಡಿನ ರಾಜ ಸಿಂಹನೇ ಇರ್ಬೇಕು. ಅದಕ್ಕಾಗಿಯೇ ಯುವರಾಜರೇ ರಾಜ ಎಂದು ಘೋಷಣೆ ಮಾಡಿ. ಇದೇ ನನ್ನ ಪ್ರಾರ್ಥನೆ. ನಂತರ ಶೇರ್ ಸಿಂಗ್ ಯುವರಾಜ ಶಂಶೇರ್ ಸಿಂಗನನ್ನು ಕಾಡಿನ ರಾಜನನ್ನಾಗಿ ಘೋಷಣೆ ಮಾಡ್ತಾರೆ. ಇದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಆಮೇಲೆ ಒಟ್ಟಿಗೆ ಎಲ್ರು ಹೇಳ್ತಾರೆ, ಶೇರ್ ಸಿಂಗ್ಗೆ ಜಯವಾಗ್ಲಿ, ಶಂಶೇರ್ ಸಿಂಗ್ಗೆ ಜಯವಾಗ್ಲಿ, ಶೇರ್ ಸಿಂಗ್ಗೆ ಜಯವಾಗ್ಲಿ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.